ನಮಸ್ತೆ, ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಟ್ಯಾರೋ ಕಾರ್ಡ್ಗಳ ಮೂಲಕ ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ, ನಿಮ್ಮ ಯಾವ ಪರ್ಸ್ನಾಲಿಟಿಗೋಸ್ಕರ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅಂತ ನೋಡುವ. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುವ ಕಾರಣ ಅವರಿಗೆ ನೀವು ಇಷ್ಟ ಆಗಿದ್ದೀರಾ ಅನ್ನುವಂಥದ್ದನ್ನು ನೋಡೋಣ. ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ರೀತಿಯಾಗಿ ಆಲೋಚನೆಗಳನ್ನು ಹೊಂದಿದ್ದಾರೆ, ನಿಮ್ಮ ಯಾವ ಗುಣಗಳನ್ನು ಅವರು ಇಷ್ಟಪಡ್ತಾರೆ, ಹೊಗಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಿಮ್ಮ ವ್ಯಕ್ತಿಯನ್ನು ನೀವು ನೆನೆಸ್ಕೊಳ್ಳಿ. ಅವರ ಹೆಸರನ್ನು ಹೇಳ್ಬೋದು ಅಥವಾ ಅವರನ್ನು ನೆನಪಿಸ್ಕೊಳ್ಬೋದು. ಓಕೆ 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 ಮೊದಲದಾಗಿ ಬಂದಿದೆ ಎಂಪ್ರೆಸ್ ಕಾರ್ಡ್. ಅವರು ಯಾಕೆ ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳಿದರೆ, ನಿಮ್ಮಲ್ಲಿ ಅತ್ಯಂತ ಉತ್ತಮವಾದ ಗುಣಗಳನ್ನು ಅವರು ಅಬ್ಸರ್ವ್ ಮಾಡಿದ್ದಾರೆ. ಅಂದರೆ ನೀವೇನು ಅಂತ ಹೇಳಿದರೆ ಮದರ್ ನೇಚರ್ ಇರುವಂಥವರು. ಅಂದರೆ ತುಂಬಾ ಅವರನ್ನು ಪ್ರೊಟೆಕ್ಟ್ ಮಾಡ್ತೀರಾ, ತುಂಬಾ ನರ್ಚರ್ ಮಾಡ್ತೀರಾ, ಮತ್ತು ಏನು ಅಂತ ಹೇಳಿದ್ರೆ ಅವರನ್ನು ತುಂಬಾ ಕೇರ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಅವರಿಗೆ ಗೊತ್ತಿದೆ. ಇನ್ನು ಕೆಲವರಿಗೆ ಇದು ಮ್ಯಾರಿಡ್ ಪರ್ಸನ್ ಆಗಿದ್ದರೆ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ, ಮನೆಯನ್ನು ಸದಾ ಡೆಕೋರೇಟಿವ್ ಆಗಿ ಇಟ್ಕೊಳ್ಬೇಕು ಅಂತ ಆಸೆ ಪಡ್ತೀರಾ. ಆಮೇಲೆ ಅದರ ಜೊತೆಗೆ ನೀವೇನು ಅಂತ ಹೇಳಿದ್ರೆ ಫ್ರೆಂಡ್ಲಿ ನೇಚರ್, ಗಿವಿಂಗ್ ಪರ್ಸ್ನಾಲಿಟಿ ಆಗಿರುವವರು, ಅದು ಕೂಡ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ಯಾವುದೇ ವಿಚಾರ ತಗೊಂಡ್ರೂ ಕೂಡ ನೀವು ಜವಾಬ್ದಾರಿ ತಗೊಳ್ಳಿಕ್ಕೆ ತುಂಬ ಇಷ್ಟಪಡ್ತೀರಾ ಅಂತ ಅನಿಸುತ್ತೆ. ನೀವಾಗೇ ಮುಂದೆ ಹೋಗಿ ಜವಾಬ್ದಾರಿಗಳನ್ನ ತಗೊಳ್ಳುವಂತಹ ಮೈಂಡ್ ಸೆಟ್ ಅವರನ್ನು ತುಂಬಾ ನಿಮ್ಮ ಬಗ್ಗೆ ಅವರಿಗೆ ಅಟ್ರ್ಯಾಕ್ಷನ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ಒಬ್ಬರು ಲೇಡಿ ಹೇಗೆ ಕೈಯಲ್ಲಿ ಒಂದು ಅಥಾರಿಟಿದು ಒಂದು ಸ್ಟಿಕ್ಕನ್ನು ಹಿಡ್ಕೊಂಡಿದ್ದಾರೆ, ಕಾಣಿಸ್ತಾ ಇದೆಯಲ್ಲ, ಒಂದು ವಾಂಡ್ಸನ್ನು ಹಿಡ್ಕೊಂಡಿದ್ದಾರೆ. ಅದೇ ರೀತಿ ನೀವು ಯಾವುದೇ ವಿಚಾರ ಬಂದರೂ, ಅದು ಏನೇ ಸಮಸ್ಯೆ ಇದ್ದರೂ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ನೀವಾಗಿ ಮುಂದೆ ಹೋಗಿ ಆ ಜವಾಬ್ದಾರಿನ ಹೇಳ್ಕೊಳ್ತೀರಾ ಅನಿಸುತ್ತೆ. ಅದು ಅವರನ್ನು ತುಂಬಾ ಅಟ್ರ್ಯಾಕ್ಟ್ ಮಾಡುತ್ತೆ. ಮತ್ತು ನಿಮ್ಮಲ್ಲಿ ತುಂಬಾ ನರ್ಚರಿಂಗ್ ನೇಚರ್ ಇದೆ. ಯಾರಿಗೇ ಆಗಲಿ ಕಷ್ಟ ಅಂತ ಹೇಳಿದ್ರೆ ಹೋಗಿ ಸಹಾಯ ಮಾಡುವಂತಹ ಗುಣ ನಿಮ್ಮಲ್ಲಿ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಅದು ಕೂಡ ಅವರು ಇಷ್ಟಪಡ್ತಾರೆ. ಲವ್ಲಿ ನೇಚರ್ ಆಗಿರೋದ್ರಿಂದ ತುಂಬಾ ಇಷ್ಟಪಡ್ತಾರೆ ನಿಮ್ಮನ್ನು ಅಂತ ಹೇಳ್ತಾ ಇದೆ ಈ ಕಾರ್ಡ್. ಓಕೆ, ನೆಕ್ಸ್ಟ್ ಏನು ಹೇಳುತ್ತೆ ನೋಡೋಣ. ಓಕೆ, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದರ ಪ್ರಕಾರ ನೀವು ತುಂಬಾ ಪಾಸಿಟಿವ್ ವ್ಯಕ್ತಿಯಾಗಿದ್ದೀರಾ. ಅವರನ್ನು ಏನು ಅಂತ ಹೇಳಿದ್ರೆ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬಾ ಸ್ಟೆಬಿಲಿಟಿಯಿಂದ ಇರಬೇಕು ಅಂತ ಆಸೆ ಪಡ್ತೀರಾ. ರಿಲೇಷನ್ಶಿಪ್ಪನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ಕೋತೀರಾ. ಮತ್ತು ನ್ಯೂ ಪ್ಲ್ಯಾನರ್, ಯಾವುದಾದ್ರು ವಿಚಾರ ಬಂದಾಗ ಅವರಿಗೆ ಪ್ಲ್ಯಾನಿಂಗನ್ನು ಹೇಳ್ತಾ ಇರ್ತೀರಾ. ಹೀಗೆ ಮಾಡೋಣ, ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನಿಂಗ್ ತುಂಬ ಹೇಳ್ತೀರಾ ಅನಿಸುತ್ತೆ. ಅದು ಕೂಡ ಅವರಿಗೆ ಅದು ಇಷ್ಟ ಆಗುತ್ತೆ. ಮತ್ತು ಕೆಲವರು ಇಲ್ಲಿ ಮನಿ ಸೇವರ್, ಅಂದರೆ ನೀವು ದುಡ್ಡನ್ನು ತುಂಬ ಖರ್ಚು ಮಾಡಲ್ಲ ಅನಿಸುತ್ತೆ, ದುಡ್ಡನ್ನು ಸೇವ್ ಮಾಡ್ತೀರಾ ಅನಿಸುತ್ತೆ. ಅದು ಕೂಡ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ನೇಚರಲ್ಲಿ. ಮತ್ತು ಅದರ ಮೇಲೂ ಹೇಳಬೇಕು ಅಂದರೆ ಡೀಪ್ ಥಿಂಕರ್. ನೀವು ಯಾವುದೇ ವಿಚಾರ ಕೊಟ್ಟರು ತುಂಬಾ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳುವಂತಹ ಗುಣವನ್ನು ಹೊಂದಿದ್ದೀರಾ ಅಂತ ಅನಿಸುತ್ತೆ. ಅದು ಕೂಡ ಅವರಿಗೆ ಇಷ್ಟ ಆಗುತ್ತೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಇದು ಯಂಗ್ ಎನರ್ಜಿ ಆಗಿರೋದ್ರಿಂದ ಅನಿಸಿದ್ದನ್ನು ಬೇಗನೆ ಹೇಳುವಂಥವ್ರು. ಪಟ್ಟ ಥಾಟನ್ನು ನಿಮ್ಮ ಮನಸ್ಸಲ್ಲಿ ಏನು ಬಂತು ಆ ಥಾಟನ್ನು ರಪ್ ಅಂತ ಹೇಳುವಂಥ ಸ್ವಭಾವ ಕೂಡ ಇರ್ಬೋದು. ಅದು ಕೂಡ ಅವರಿಗೆ ಅದು ಇಷ್ಟ ಆಗುತ್ತೆ. ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡುವಂಥ ವ್ಯಕ್ತಿತ್ವ ಇರ್ಬೋದು ನಿಮ್ಮದು. ಅದು ಕೂಡ ಏನು ಅಂತ ಹೇಳಿದ್ರೆ ಅವರಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ಇನ್ನೋವೇಟಿವ್ ಆದಂಥ ಥಿಂಕಿಂಗ್ ಕೂಡ ನಿಮ್ಮಲ್ಲಿ ಇದೆ ಅಂತ ಅನಿಸುತ್ತೆ. ಅದು ಕೂಡ ಅವರು ಇಷ್ಟಪಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಾರ್ಡ್ ನೋಡೋಣ ಯಾವ ವಿಚಾರವಾಗಿ ಅಂತ. ಎಸ್, ನೀವೇನು ಅಂತ ಹೇಳಿದರೆ ಪ್ರೀತಿ ವಿಚಾರದಲ್ಲಿ ತುಂಬಾ ಸೀರಿಯಸ್ ಆಗಿರುವಂಥವರು, ಮತ್ತು ತುಂಬಾ ಮಾತಾಡಬೇಕು ಅಂತ ಮನಸ್ಥಿತಿ ಇರುವಂಥವರು, ಅವ್ರ ಜೊತೆ ತುಂಬಾ ಕಾಲ ಕಳೆಯೋದಕ್ಕೆ ಇಷ್ಟಪಡ್ತೀರಾ ಅಂತ ಅನಿಸುತ್ತೆ. ಮತ್ತು ಯಾವುದಾದ್ರು ಒಂದು ವಿಚಾರ ಸಿಕ್ಕಿದ್ರೆ ಅದ್ರ ಬಗ್ಗೆ ತುಂಬ ಡೀಪಾಗಿ ಅಂತಂದರೆ ಆಲೋಚನೆ ಮಾಡಿ ಮಾತಾಡುವಂಥ ವ್ಯಕ್ತಿತ್ವದವರು ಕೂಡ ನೀವು ಆಗಿರಬಹುದು. ಅದು ಕೂಡ ಅವರಿಗೆ ಇಷ್ಟ ಆಗುತ್ತೆ. ಮತ್ತು ನಿಮಗೆ ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಕೆಲವರಿಗಿಲ್ಲಿ ಜಾಸ್ತಿ ಇದೆ ಅನಿಸುತ್ತೆ.
ನೀವು ತುಂಬಾ ಫ್ರೆಂಡ್ಲಿ ನೇಚರ್ ಇರ್ಬೋದು, ಅದು ಕೂಡ ಅವರಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ಆ ವಿಚಾರವಾಗಿಯೂ ಕೂಡ ನಿಮ್ಮನ್ನು ಅವರು ಯಾವಾಗಲೂ ಹೊಗಳ್ತಾರೆ ಅಂತ ಅನಿಸುತ್ತೆ. ಇನ್ನೂ ಒಂದು ವಿಚಾರ ಏನು ಅಂತ ಹೇಳಿದರೆ, ನಿಮಗೆ ಸತ್ಯ ಒಂಥರ ಇಂಟ್ಯೂಟಿವ್ ಪರ್ಸ್ನಾಲಿಟಿ, ಅಂದರೆ ಸತ್ಯ ನಿಮಗೆ ಸಿಕ್ಸ್ತ್ ಸೆನ್ಸ್ ಮೂಲಕ ಗೊತ್ತಾಗುತ್ತೋ ಏನೋ, ಅಂದರೆ ಇದು ಹೀಗಲ್ಲ, ಇದು ಹೀಗಾಗಿರಬಹುದು ಅಂತ ನೀವು ಊಹಿಸಿರ್ತೀರ. ಅದ್ರ ಬಗ್ಗೆ ನೀವು ಏನು ಅಂತ ಹೇಳಿದರೆ ಹೇಳ್ತೀರಾ, ಒಳ್ಳೆ ಪ್ಲ್ಯಾನರ್ ಥರ ಹೇಳ್ತೀರಾ. ಅದು ಕೂಡ ಅವರು ನಿಮ್ಮಲ್ಲಿ ಗಮನಿಸಿದ್ದಾರೆ ಅನಿಸುತ್ತೆ. ಅದು ಕೂಡ ಅವರಿಗೆ ತುಂಬ ಇಷ್ಟ ಆಗ್ತಾ ಇದೆ ನಿಮ್ಮ ಪರ್ಸ್ನಾಲಿಟಿಯಲ್ಲಿ. ಮತ್ತು ಡೀಪ್ ಥಿಂಕರ್ ಕೂಡ ಹೌದು, ಆದ್ದರಿಂದಾಗಿ ಕೂಡ ಅವರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಕಾರ್ಡ್ ನೋಡೋಣ. ದ ಫೂಲ್ ಕಾರ್ಡ್. ಓಕೆ, ಅತ್ಯುತ್ತಮವಾದಂತಹ ಕಾರ್ಡ್ ಬಂದಿದೆ, ಫೂಲ್ ಕಾರ್ಡ್. ಇದು ಫೂಲ್ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿದರೆ, ನೀವು ಎಲ್ಲ ವಿಚಾರದಲ್ಲೂ ಬಿಗಿನರ್. ಯಾವುದೇ ವಿಚಾರ ಆಗಲಿ ಹೊಸ ವಿಚಾರಗಳನ್ನು ಕಲಿಬೇಕು ಅಥವಾ ಮಾಡಬೇಕು ಅನ್ನೋ ಉತ್ಸಾಹದವರು. ಯಾವುದನ್ನು ಅದಕ್ಕೆ ಮುಂದೆ ಡೇಂಜರ್ ಇದೆ, ಅದ್ರ ಬಗ್ಗೆ ಅದು ತೊಂದರೆ ಆಗ್ಬೋದು, ಅದು ಯಾವುದನ್ನು ಆಲೋಚನೆ ಮಾಡಲ್ಲರ. ಅದು ಮಾಡಬೇಕು ಅಂದರೆ ಮಾಡಬೇಕು ಅಂತಹ ಒಂದು ಏನು ಅಂತ ಹೇಳಿದ್ರೆ ಮೃದುವಾದಂಥ ಸ್ವಭಾವ, ಮಕ್ಕಳ ರೀತಿ ಇರುವಂತಹ ಬಿಹೇವಿಯರ್, ಅಂದರೆ ಮಗು ಥರ ಮನಸ್ಸು ಅಂತ ಹೇಳ್ತಾರಲ್ಲ ಅಂತಹ ಮನಸ್ಥಿತಿ. ಮತ್ತು ನೀವೇನು ಅಂತ ಹೇಳಿದರೆ ನಿಮ್ಮ ಪರ್ಸನ್ಗೆ ನೀವು ಲಾಯಲ್ ಆಗಿರ್ತೀರ, ನಿಮ್ಮ ಪರ್ಸನ್ನ ನೀವು ತುಂಬಾ ಇಷ್ಟಪಡ್ತೀರಾ, ಅವರಿಗೆ ಸದಾ ಲಾಯಲ್ ಆಗಿರಬೇಕು ಅಂತ ಅಂದ್ಕೊಳ್ತೀರಾ. ಅದು ಕೂಡ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಕೆಲವರಿಗೆ ತುಂಬ ಟ್ರಾವೆಲ್ದು ತುಂಬ ಆಸೆ, ಟ್ರಾವೆಲ್ ದೂರ ದೂರ ಕಡೆಗೆ ಟ್ರಾವೆಲ್ ಮಾಡೋದು, ಊರು ಸುತ್ತೋದು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಅದು ಕೂಡ ಅವ್ರನ್ನ ಇಂಪ್ರೆಸ್ ಮಾಡಿದೆ ನಿಮ್ಮ ವಿಚಾರದಲ್ಲಿ. ಮತ್ತು ಇನ್ನೇನು ಅಂತ ಹೇಳಿದರೆ ಕ್ರಿಯೇಟಿವ್ನೆಸ್, ನಿಮ್ಮಲ್ಲಿರುವಂತಹ ಕ್ರಿಯೇಟಿವ್ನೆಸ್, ಹೊಸದ್ರ ಬಗ್ಗೆ ಕಲಿಯುವಂಥದ್ದು ಅಥವಾ ಹೊಸತನ್ನು ತಿಳ್ಕೊಳ್ಳುವಂತಹ ಆಸೆ, ಇದೆಲ್ಲ ಕೂಡ ತೋರಿಸ್ತಾ ಇದೆ. ಇದು ಕೂಡ ಅವರಿಗೆ ಇಷ್ಟ ಆಗುತ್ತೆ. ಮತ್ತು ನೀವು ತುಂಬಾ ಇನ್ನೋಸೆಂಟ್ ಪರ್ಸನ್, ಯಾವುದನ್ನೇ ಆಗಲಿ ಬೇಗನೆ ನಂಬಿಡ್ತೀರಾ, ಬೇಗನೆ ಅದ್ರ ಬಗ್ಗೆ ಎಂಥದ್ದು ಅಂತ ಹೇಳಿದ್ರೆ ರಿಪ್ಲೈ ಮಾಡ್ತಾ ಇದ್ದೀರಾ, ಆನ್ಸರ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಬಂದ ಹಾಗೇ. ಅದರಿಂದಾಗಿ ಕೂಡ ನೀವು ತುಂಬಾ ಅವರಿಗೆ ಅಟ್ರ್ಯಾಕ್ಟ್ ಆಗ್ತಿದ್ದೀರಾ ಅಂತ ಅನಿಸುತ್ತೆ. ತುಂಬ ಸ್ವೀಟ್ ಪರ್ಸ್ನಾಲಿಟಿ ನಿಮ್ಮದಾಗಿರೋದ್ರಿಂದ ಅವರು ನಿಮ್ಮನ್ನು ತುಂಬಾ ಹೊಗಳ್ತಾರೆ ಮತ್ತು ಅಷ್ಟೇ ನಿಮ್ಮನ್ನು ಪ್ರೀತಿಸ್ತಾರೆ. ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಪ್ಯೂರ್ ಸೋಲ್ ಅಂತ ಹೇಳ್ತಾರೆ, ನೋಡಿದ್ದೀರಾ? ವೈಟ್ ರೋಸ್ ಇರೋದ್ರಿಂದ ಪ್ಯೂರ್ ಸೋಲ್ ಅಂದರೆ ಏನು ಅಂತ ಹೇಳಿದರೆ ನಿಮ್ಮಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ, ಒಳಗೊಂದು ಹೊರಗೊಂದು ಅನ್ನೋ ವ್ಯಕ್ತಿತ್ವ ಇಲ್ಲ. ಅದು ಕೂಡ ಅವರನ್ನು ತುಂಬಾ ಇಂಪ್ರೆಸ್ ಮಾಡಿದೆ ಅಂತ ಅನಿಸುತ್ತೆ. ಹಾಗೆ ಅದ್ರ ಜೊತೆಗೆ ಏನು ಅಂತ ಹೇಳಿದರೆ ಅಡ್ವೆಂಚರಸನ್ನು ತುಂಬಾ ಇಷ್ಟಪಡ್ತೀರಾ ನೀವು. ಹೊರಗಡೆ ಹೋಗೋದು, ಏನಾದರೂ ಹೊಸದಾಗಿ ಅಡ್ವೆಂಚರ್ ಮಾಡೋದು, ಅದೆಲ್ಲ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅನಿಸುತ್ತೆ. ಅದು ಕೂಡ ಕೆಲವರ ಪಾರ್ಟ್ನರ್ ತುಂಬಾ ಇಷ್ಟಪಡ್ತಾರೆ ನಿಮ್ಮನ್ನು, ಆ ವಿಚಾರವಾಗಿಯೂ ಕೂಡ. ಓಕೆ, ನೆಕ್ಸ್ಟ್ ಕಾರ್ಡ್ ನೋಡೋಣ, ಇನ್ಯಾನಕ್ಕೆ ಇಷ್ಟಪಡ್ತಾರೆ ಅಂತ. ಓಕೆ, ನೀವೇನು ಅಂತ ಹೇಳಿದರೆ ಇಲ್ಲಿ ಮ್ಯಾರಿಡ್ ಪರ್ಸನ್ ಆಗಿದ್ದರೆ ತುಂಬಾ ಬ್ಯಾಲೆನ್ಸ್ ಮಾಡ್ತೀರಾ. ಮನೆ ಮತ್ತು ಹೊರಗಡೆ ಕೆಲಸಕ್ಕೆ ಹೋಗೋರಾಗಿದ್ದರೆ ತುಂಬಾ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಸಂಸಾರವನ್ನು. ಅಂದರೆ ಮಕ್ಕಳಿಗೆ ಹೇಗೆ ಟೈಮ್ ಕೊಡಬೇಕು ಅಥವಾ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಟ್ಟ ಹಾಗೆ ಹೇಗೆ ನಿಮ್ಮ ಕೆಲಸಕ್ಕೆ ಹೇಗೆ ಟೈಮ್ ಕೊಡಬೇಕು ಅಂತ. ಮತ್ತು ಅದರ ಜೊತೆಗೆ ಇನ್ನೇನು ಅಂತ ಹೇಳಿದರೆ ಕೆಲವರು ಪ್ರೀತಿ ಮತ್ತು ಅದರ ಜೊತೆಗೆ ಅವರ ಕುಟುಂಬವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋಂಥ ಕಲೆಯನ್ನು ಕೂಡ ಹೊಂದಿದ್ದಾರೆ ಅನಿಸುತ್ತೆ. ಅದು ಕೂಡ ಮತ್ತು ಅವರಿಂದ ಏನಾದರೂ ಈಗ ಅಕಸ್ಮಾತ್ ನೀವು ಯಾರನ್ನೂ ಮೀಟ್ ಮಾಡಲಿಕ್ಕೆ ಹೋದಾಗ ಅವರು ಸ್ವಲ್ಪ ಲೇಟಾಗಿ ಬಂದರು ಅಂತಾದರೆ ಪೇಷನ್ಸಿಂದ ಕಾಯ್ತೀರಾ. ತುಂಬ ತಾಳ್ಮೆ ಇದೆ ನಿಮ್ಮಲ್ಲಿ, ಕಾಯಬೇಕು ಅನ್ನೋಂಥ ಗುಣ ಇದೆ. ಮತ್ತು ಕೇರಿಂಗ್ ಪರ್ಸ್ನಾಲಿಟಿ, ನೀವು ಯಾರನ್ನೇ ಆಗಲಿ ತುಂಬಾ ಕೇರ್ ಮಾಡ್ತೀರಾ. ನಿಮ್ಮ ಮನೆಯವರಾಗಲಿ, ನಿಮ್ಮ ಪ್ರೀತಿಸಿರುವಂತಹ ವ್ಯಕ್ತಿ ಆಗಲಿ, ಯಾಕೆ ಹೀಗಾಯಿತು, ಏನಾಯಿತು ಅಂತ ಹೇಳಿ ವಿಚಾರಿಸ್ತೀರಾ ಅವರನ್ನು. ಪೇಷನ್ಸ್ ಇದೆ ನಿಮ್ಮ ಪ್ರೀತಿಯಲ್ಲಿ ಅಂತ ಗೊತ್ತು ಅವರಿಗೆ. ಮತ್ತು ಹಾರ್ಮೋನಿಯಸ್, ಎಲ್ಲರೊಟ್ಟಿಗೂ ಸಾಮರಸ್ಯದಿಂದ ಇರಬೇಕು ಅಂತ ತುಂಬಾ ಇಷ್ಟಪಡ್ತೀರಾ. ಅದು ಕೂಡ ಇದನ್ನು ಸೂಚಿಸ್ತಾ ಇದೆ. ಆದ್ದರಿಂದಾಗಿ ಕೂಡ ಅವರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಪ್ಲಸ್ ಕೆಲವರಿಗೆ ನಿಮ್ಮನ್ನು ಡಿವೈನ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ನೋಡಿ, ಏಂಜಲ್ಸ್ನ ರೆಕ್ಕೆಗಳು ಬಂದಿದೆ. ಹಾಗಾಗಿ ಕೆಲವರು ತುಂಬ ಡಿವೈನ್ ಥರ ನೋಡ್ತಾರೆ. ಈ ಪ್ರೀತಿಯನ್ನು ತುಂಬ ಪ್ರೀಷಿಯಸ್ ಅಂತ ನೋಡ್ತಾರೆ. ಅದರಿಂದಾಗಿಯೂ ಕೂಡ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ ಕೆಲವರು. ಮತ್ತು ಕೆಲವರು ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂತಹ ಸ್ಟೆಬಿಲಿಟಿ ಅಂಥದ್ದಂತ ಒಂದು ರಾಕ್ ಥರ, ಕಲ್ಲು ಥರ ಸಮಸ್ಯೆಗಳ ನಡುವೆ ನಿಲ್ಲುವಂತಹ ಗುಣ ಕೂಡ ನಿಮ್ಮಲ್ಲಿ ಇರಬಹುದು. ಅದು ಕೂಡ ಅವರನ್ನು ಅಟ್ರ್ಯಾಕ್ಟ್ ಮಾಡಿದೆ ಅಂತ ಅನಿಸುತ್ತೆ. ಓಕೆ, ಬೇರೆ ನೆಕ್ಸ್ಟ್ ಏನಾದ್ರು ಕಾರ್ಡ್ ಬರುತ್ತಾ ಅಂತ ನೋಡೋಣ. ನಿಮ್ಮ ಯಾವ ಗುಣ ಅವರಿಗೆ ಇಷ್ಟ ಆಗ್ತಾ ಇದೆ ಅಂತ. ಓಕೆ, ಓಕೆ ಓಕೆ ನೆಕ್ಸ್ಟ್. ಇನ್ನು ಕೆಲವರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಹಾಯ್
ಹೈ ಪ್ರಿಸ್ಟೆಸ್ ಕಾರ್ಡ್ ಬಂದಿದೆ. ಓಕೆ, ಕೆಲವರು ಎಂಥ ಒಳ್ಳೆ ಗುಣದವರು ಅಂತ ಹೇಳಿದರೆ, ಇಲ್ಲಿ ನೀವು ಯಾರು ನೋಡ್ತಾ ಇದ್ದೀರೋ ಅವರು ತುಂಬಾ ಕೇರ್ ಮಾಡೋದಲ್ದಲೇ ನೀವು ನಿಮ್ಮ ಜೀವನದಲ್ಲಿ ಸತ್ಯ ಮತ್ತು ಸುಳ್ಳು ಏನೇ ಇರಬಹುದು ಅದರ ನಡುವೆ ಬ್ಯಾಲೆನ್ಸಾಗಿ ಬದುಕೋಕ್ಕೆ ತುಂಬ ಇಷ್ಟಪಡ್ತೀರಾ. ಯಾಕೆ ಅಂತ ಹೇಳಿದರೆ, ಕೆಲವರು ಸುಳ್ಳನ್ನು ಬೇಗನೆ ಸಹಿಸೋಲ್ಲ, ಆದರೆ ನೀವು ಹಾಗಲ್ಲ. ಅದು ಸುಳ್ಳು ಅಂತ ಗೊತ್ತಿದ್ರೂ ಕೂಡ, ಅದು ಎಷ್ಟೇ ದುಃಖದ ವಿಚಾರ ಆಗಿದ್ರೂ, ಅದು ಎಷ್ಟೇ ಸುಳ್ಳಾಗಿದ್ರೂ ಕೂಡ ಒಳೊಳಗೇ ನುಂಗಿ ತನ್ನ ಕುಟುಂಬಕ್ಕೆ ಪ್ರೀತಿಯನ್ನು ಕೊಡುವಂತಹ ಪರ್ಸ್ನಾಲಿಟಿ. ಅದು ಕೂಡ ನಿಮ್ಮ ಪಾರ್ಟ್ನರ್ನ ಅಟ್ರ್ಯಾಕ್ಷನ್ಗೆ ಕಾರಣ ಆಗಿದೆ. ಈ ಚಂದ್ರ ನೋಡಿ ಹೇಗೆ ಅವನಿಗೆ ಅಮಾವಾಸ್ಯೆ ಬರುತ್ತೆ ಅಂತ ಅವ್ನಿಗೆ ಗೊತ್ತಿದ್ರು ಹೇಗೆ ತನ್ನಂತಾನು ಕರಗಿಸ್ಕೊಂಡು ಹುಣ್ಣಿಮೆಗೆ ಮತ್ತೆ ಬೆಳಕಾಗ್ತಾನೋ, ಅದೇ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ತಲೆ ಮೇಲಿರೋದು, ಈ ರಾಣಿ ತಲೆ ಮೇಲಿರೋದು ಒಂದು ಚಂದ್ರ, ಮೂನ್. ಅದು ಹೇಗೆ ಅಮಾವಾಸ್ಯೆ ದಿನ ಕಪ್ಪಾಗುತ್ತೋ ಮತ್ತೆ ಹುಣ್ಣಿಮೆಗೆ ಹೇಗೆ ಅಂಥದ್ದು ಫುಲ್ಲಾಗಿ ಚಂದ್ರ ಕಾಣಿಸ್ಕೊಳ್ತಾನೋ, ಹಾಗೆ ನೀವು ನಿಮ್ಮನ್ನು ತುಂಬಾ ಬ್ಯಾಲೆನ್ಸ್ ಮಾಡ್ತೀರಾ. ಮತ್ತು ನೋವನ್ನು ನಿಮ್ಮ ಸಂಸಾರಕ್ಕೆ ನೀಡೋದಕ್ಕೆ ತಯಾರಿಲ್ಲ. ತುಂಬಾ ಸಪ್ರೆಸ್ ಮೈಂಡ್, ಅದನ್ನು ನೀವೇ ಹೇಳ್ಕೊಂಡು ಸಂಸಾರ ಚೆನ್ನಾಗಿರಲಿ ಅನ್ನುವಂತಹ ಮನೋಸ್ಥಿತಿ ಇರುವಂತಹ ವ್ಯಕ್ತಿತ್ವ ನೀವು. ನಿಮ್ಮ ನೋವುಗಳನ್ನು ಯಾರಿಗೂ ತೋರಿಸಲ್ಲ, ತುಂಬಾ ಹೈಡ್ ಮಾಡ್ತೀರಾ. ಹೈಡ್ ಪರ್ಸ್ನಾಲಿಟಿ ನಿಮ್ಮದು. ಮತ್ತು ತುಂಬ ಕೋಲ್ಡ್ ಪರ್ಸ್ನಾಲಿಟಿ, ಅಂದರೆ ಶೀತಲ ಸ್ವಭಾವದವರು. ನಿಮ್ಮ ದುಃಖಗಳನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ಕೆ ಹೋಗಲ್ಲ, ಒಳಗೊಳಗೆ ಕೊರಗ್ತೀರ. ನೀವು ಏನು ಮಾಡ್ತೀರಾ ಅಂದರೆ ಬೇರೆಯವ್ರ ದುಃಖಗಳನ್ನು ನೋಡಿ ಬೇಗ ನೀವು ನೋವಿಗೊಳಗಾಗ್ತೀರಾ. ಇಂತಹ ವ್ಯಕ್ತಿತ್ವ ಎಲ್ಲರಲ್ಲೂ ಇರಲ್ಲ. ಈ ಬಿಹೇವಿಯರು ತುಂಬಾ ನಿಮ್ಮ ಪಾರ್ಟ್ನರ್ನ ಸೆಳೆಯುತ್ತೆ ಅಂತ ಹೇಳ್ಬೋದು. ತುಂಬ ಅದ್ಭುತವಾದ ಕಾರ್ಡು. ನೆಕ್ಸ್ಟ್ ಏನು ಬಂದಿದೆ ಅಂತ ಹೇಳಿದ್ರೆ ಕಿಂಗ್ ಆಫ್ ವಾಂಡ್ಸ್. ಎಸ್, ನಿಮ್ಮ ಪರ್ಸ್ನಾಲಿಟಿ ನೋಡಿದಾಗ ಕೆಲವರಿಗೆ ಇಲ್ಲಿ ಮೇಲು ಆಗಿರ್ಬೋದು, ಫೀಮೇಲು ಆಗಿರ್ಬೋದು, ಮ್ಯಾರಿಡು ಆಗಿರ್ಬೋದು, ಅನ್ಮ್ಯಾರಿಡು ಕೂಡ ಆಗಿರ್ಬೋದು. ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಕಿಂಗ್ ಆಫ್ ವಾಂಡ್ಸ್, ಎಸ್. ಇನ್ನು ಕೆಲವರು ಹೇಗಿರ್ತಾರೆ ಅಂತ ಹೇಳಿದರೆ, ತುಂಬಾ ಪ್ಯಾಷನೇಟ್ ಆಗಿರುವಂಥವ್ರು ಮತ್ತು ತುಂಬಾ ಕಲ್ಟಿವೇಟ್ ಪರ್ಸನ್ಗಳು. ಅಂದರೆ ಅದು ಹೇಗಿರ್ತಾರೆ ಅಂತ ಹೇಳಿದ್ರೆ, ತುಂಬಾ ಕಷ್ಟಪಟ್ಟು ಮೇಲ್ ಬಂದು ಸ್ವಂತ ಉದ್ಯೋಗ ಅಂತ ಮಾಡ್ಕೊಂಡಿರ್ತಾರೆ. ಎಜುಕೇಷನ್ಗೂ ಹಾರ್ಡಾಗಿ ಕಷ್ಟಪಟ್ಟು ಮೇಲ್ ಬಂದು ತನ್ನ ಎಜುಕೇಷನನ್ನು ಕಂಪ್ಲೀಟ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿದಾಗ ಅವರಿಗೆ ಅದೊಂದು ಹೆಮ್ಮೆ, ಪ್ರೌಡ್ ಅಂತ ಫೀಲ್ ಮಾಡ್ತಾರೆ ನಿಮ್ಮನ್ನು ನೋಡಿದಾಗ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಯಾವುದೇ ವಿಚಾರಕ್ಕಾಗಲಿ ತುಂಬ ಡೀಪಾಗಿ ಆಲೋಚನೆ ಮಾಡ್ತೀರಾ ಅಂತ ಅನಿಸುತ್ತೆ. ಪ್ರೀತಿಯಲ್ಲಿ ತುಂಬ ಲಾಯಲ್ ಆಗಿದ್ದೀರಾ ಅಂತ ಅನಿಸುತ್ತೆ. ಹಾಗೆ ಅದರ ಜೊತೆಗೆ ನೀವು ತುಂಬ ಇಂಟೆಲಿಜೆಂಟ್ ಪರ್ಸನ್. ಅರ್ಥ ಆಯ್ತಾ? ಅಂದರೆ ಯಾವ ವಿಚಾರವನ್ನು ಸೂಕ್ಷ್ಮವಾಗಿ ಅನಾಲಿಸಿಸ್ ಮಾಡಿ ಅದನ್ನ ಉತ್ತರ ಅಂತ ನೀಡುವಂತಹ ವ್ಯಕ್ತಿತ್ವ ನಿಮ್ಮದು. ಆ ಇಂಟೆಲಿಜೆಂಟ್, ನಿಮ್ಮಲ್ಲಿರುವಂತಹ ಮೆಚ್ಯೂರಿಟಿ ಅವರನ್ನು ತುಂಬಾ ಅಟ್ರ್ಯಾಕ್ಷನ್ ಮಾಡ್ತಾ ಇದೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ನಿಮ್ಮ ಎನಿಮಿ ನಿಮ್ಮ ಹತ್ತಿರ ಇದ್ದರೂ ಕೂಡ ಅವ್ರ ಬಗ್ಗೆ ನೀವು ಅಬ್ಸರ್ವ್ ಮಾಡಲ್ಲ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಹಲ್ಲಿ ಇವ್ರ ಪಕ್ಕನೇ ಇದೆ, ಲಿಸರ್ಡ್. ಬಟ್ ಈ ವ್ಯಕ್ತಿ ಅದನ್ನು ಅಬ್ಸರ್ವ್ ಮಾಡಲ್ಲ. ನಿಮ್ಮ ಶತ್ರು ನಿಮ್ಮ ಹತ್ತಿರ ಇದ್ದರೂ ನೀವು ಅಬ್ಸರ್ವ್ ಮಾಡಲ್ಲ. ಯಾಕೆಂದರೆ ನಿಮ್ಮ ಪರ್ಸ್ನಾಲಿಟಿ ಏನಂದರೆ, ನಾವು ಸ್ಟ್ರಾಂಗ್ ಆಗಿದ್ದರೆ ನಮ್ಮ ಹತ್ತಿರದಲ್ಲಿ ಶತ್ರುಗಳಿದ್ರೂ ಕೂಡ ನಾವು ಕೇರ್ ಮಾಡೋ ಅನಿವಾರ್ಯತೆ ಇಲ್ಲ. ನಾನು ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋಂತಹ ಪರ್ಸ್ನಾಲಿಟಿ, ಅದು ಕೂಡ ಕೆಲವರಿಗೆ ಇಲ್ಲಿ ಪಾರ್ಟ್ನರ್ ಅಟ್ರ್ಯಾಕ್ಷನ್ ಆಗಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಿಮ್ಮ ಫಿಸಿಕಲ್ ಅಪೀರಿಯನ್ಸ್, ನೀವು ಹಾಕೊಳ್ಳೋಂಥ ಡ್ರೆಸ್ ಸೆನ್ಸ್ ಇರ್ಬೋದು, ಅಥವಾ ನಿಮ್ಮ ಫಿಸಿಕಲ್ ದೇಹದ ಒಂದು ಅದಕ್ಕೇನಂತಾರೆ ಅತ್ಯುತ್ತಮವಾದಂತಹ ಅಂಗಸೌಷ್ಠತೆ, ಇದೆಲ್ಲವನ್ನು ಹೊಂದಾಗ ತನ್ನಷ್ಟಕ್ಕೆ ಕೆಲವು ಪಾರ್ಟ್ನರ್ ಅಟ್ರ್ಯಾಕ್ಷನ್ ಆಗ್ತಾರೆ. ಅದರ ಜೊತೆಗೆ ಇನ್ನೂ ಕೆಲವರು ಏನು ಅಂತ ಹೇಳಿದರೆ, ಪರ್ಸ್ನಾಲಿಟಿ ನೋಡಿದಾಗ ತುಂಬಾ ಸ್ಟ್ರಾಂಗ್ ಇದ್ದೀರಾ ಅಂತ ಅನಿಸುತ್ತೆ. ಸ್ಟೆಬಿಲೈಸ್ ಮನಸ್ಥಿತಿ ಇರುವಂಥವ್ರು. ಒಂದು ನಿರ್ಧಾರ ತಗೊಂಡ್ರೆ ಅದನ್ನು ಗಟ್ಟಿಯಾಗಿ ಅದೇ ನಿರ್ಧಾರವನ್ನು ಮುಂದುವರಿಸುವಂಥ ಗುಣವನ್ನು ಹೊಂದಿದ್ದೀರಾ ಅನಿಸುತ್ತೆ. ಅದೂ ಕೂಡ ನಿಮ್ಮ ಪಾರ್ಟ್ನರ್ನ ಅಟ್ರ್ಯಾಕ್ಷನ್ ಮಾಡಲಿಕ್ಕೆ ತುಂಬಾ ಕಾರಣ ಆಗಿದೆ. ನಿಮ್ಮನ್ನು ಹೊಗಳಲಿಕ್ಕೆ ಕೂಡ ತುಂಬಾ ಕಾರಣ ಆಗಿದೆ. ಮತ್ತು ಇನ್ನೂ ಕೆಲವರು ಓಪನ್ ಮೈಂಡೆಡ್ ಆಗಿದ್ದೀರಾ. ತುಂಬಾ ಓಪನ್ ಮೈಂಡೆಡ್, ಯಾವುದನ್ನು ಮುಚ್ಚಿಡಲ್ಲ, ಪಟಪಟ ಅಂತ ಹೇಳುವಂಥ ಸ್ವಭಾವದವರಾಗಿದ್ದೀರಾ ಅನಿಸುತ್ತೆ. ಅದು ಕೂಡ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಹೊಗಳಲಿಕ್ಕೆ ತುಂಬಾ ಕಾರಣ ಆಗಿದೆ ಅಂತ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಓಕೆ, ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ 6 ಆಫ್ ಕಪ್ಸ್. ಇದು ಫ್ರೆಂಡ್ಶಿಪ್ಪನ್ನು ತೋರಿಸುತ್ತೆ. ನೀವು ಫ್ರೆಂಡ್ಶಿಪ್ಪಲ್ಲಿ ತುಂಬಾ ಲಾಯಲ್ ಆಗಿದ್ದೀರಾ. ನಿಮ್ಮ ಫ್ರೆಂಡ್ಸನ್ನು ತುಂಬಾ ನಂಬ್ತೀರಾ. ಮತ್ತು ಅದರ ಜೊತೆಗೆ ನೀವು ಫ್ರೆಂಡ್ಶಿಪ್ಪಲ್ಲಿ ನಿಮ್ಮ ಫ್ರೆಂಡ್ಸಿಗೋಸ್ಕರ ಏನು ಬೇಕಾದ್ರೂ ಕೊಡಲಿಕ್ಕೂ ತಯಾರಾಗಿದ್ದೀರಾ. ಗಿಫ್ಟ್ ಕೊಡೋದು, ಮಾಡೋದು, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ರೆಂಡ್ಸ್ ಜೊತೆ ತಿರ್ಗಕ್ಕೆ ಹೋಗೋದು, ಇದೆಲ್ಲ ಮಾಡ್ತಿರ್ತೀರಾ ಅಂತ ಅನಿಸುತ್ತೆ. ಇದು ಏನಾಗಿದೆ ಅಂದರೆ, ಅವರಿಗೆ ತುಂಬಾ ನಿಮ್ಮ ಮೇಲೆ ಒಂಥರ ಲಾಯಲ್ ಪರ್ಸನ್ ಅಂತ ಅನಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ನೀವು ವೆರಿ ಕೈಂಡ್ ಪರ್ಸನ್. ಮತ್ತು ಕೆಲವರು ಏನು ಅಂತ ಹೇಳಿದ್ರೆ, ಅವರ ಮನೆಯಲ್ಲಿ ಎಲ್ಡರ್ ಆಗಿದ್ದೀರಾ, ತುಂಬ ದೊಡ್ಡವರಾಗಿದ್ದೀರಾ. ನಿಮ್ಮ ತಂಗಿನೋ ತಮ್ಮನೋ ಅವರನ್ನು ತುಂಬ ಕೇರ್ ಟೇಕರ್ ಮಾಡ್ತೀರಾ. ಅದು ಕೂಡ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಗೀವರ್, ನೀವು ತಗೊಳ್ಳೋದಕ್ಕಿಂತ ಹೆಚ್ಚು ಗೀವರ್, ಕೊಡುವಂಥವ್ರಾಗಿದ್ದೀರಾ. ಅದು ಕೂಡ ಅವರಿಗೆ ತುಂಬಾ ಇಷ್ಟಪಡ್ತಾರೆ. ನೀವು ನಿಮ್ಮ ಪಾರ್ಟ್ನರಿಗೂ ಅಷ್ಟೇ
ನಿಮಗೆ ತಗೊಳ್ಳೋಕ್ಕಿಂತ ಹೆಚ್ಚು ನಿಮ್ಮ ಪಾರ್ಟ್ನರಿಗಾಗಿ ತಗೊಳ್ಳೋದು, ಅಥವಾ ನಿಮ್ಮ ಏನಾದರೂ ಮಾಡಿದ್ರೆ ಪಾರ್ಟ್ನರಿಗೋಸ್ಕರನೇ ಮಾಡಬೇಕು ಅನ್ನೋ ರೀತಿಯಲ್ಲಿ ನೋಡ್ತೀರಾ. ಉದಾಹರಣೆಗೆ ಈಗ ಮ್ಯಾರಿಡ್ ಪರ್ಸನ್ ಏನು ಮಾಡ್ತಾರೆ ಅಂದರೆ, ಕೆಲವರು, ನಾನೊಂದು ಉದಾಹರಣೆಗೆ ಹೇಳೋದು, ಮನೆಯಲ್ಲಿ ಏನಾದರೂ ತಿಂಡಿ ಮಾಡಬೇಕು ಅಂತ ಇದ್ರು, ಸಣ್ಣ ವಿಚಾರದ ಉದಾಹರಣೆ ಇದು. ಪಾರ್ಟ್ನರಿಗೆ ಏನು ಇಷ್ಟ ಆಗುತ್ತೆ, ತನ್ನ ಫ್ಯಾಮಿಲಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡೋವಂಥದ್ದು. ಅಥವಾ ಏನೋ ಒಂದು ಪೂಜೆನೋ ಪುನಸ್ಕಾರನೋ ಮಾಡ್ಲಿಕ್ಕೆ ಹೋದಾಗ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಲ್ಲ. ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರ ಪಾರ್ಟ್ನರಿಗೋಸ್ಕರ ಪ್ರೇಯರ್ ಮಾಡೋದು, ಅವರ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡೋದು, ಇಂತಹ ಒಂದು ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ಇನ್ನೊಬ್ಬರಿಗಾಗಿ ಕೊಡುವಂತಹ ವ್ಯಕ್ತಿತ್ವ ಇರುತ್ತಲ್ಲ, ಆದ್ದರಿಂದಾಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆಗೆ ತುಂಬಾ ಅಟ್ರ್ಯಾಕ್ಷನ್ ಆಗಿದ್ದಾರೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ, ಕೆಲವರಿಗೆ ಇದು ಚೈಲ್ಡ್ಹುಡ್ ಪಾರ್ಟ್ನರ್ ಕೂಡ ಇರಬಹುದು, ಹಾಗಾಗಿ ಕೂಡ ಆ ಪ್ರೀತಿಯ ಅಟ್ರ್ಯಾಕ್ಷನ್ ಕೂಡ ಇರಬಹುದು. ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ಸೋಲ್ಮೆಟ್ ಸಿಕ್ಕಿರಬಹುದು. ಕೆಲವರಿಗೆ ಸೋಲ್ಮೆಟ್ ಸಿಕ್ಕಿರೋದ್ರಿಂದ ಈ ಪ್ರೀತಿ ತುಂಬಾ ಅಟ್ರ್ಯಾಕ್ಷನಲ್ಲಿ ಇರ್ಬೋದು. ಇದು ಸೋಲ್ಮೆಟ್ ಕನೆಕ್ಷನನ್ನು ಕೂಡ ಇದು ತೋರಿಸುತ್ತೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಮನೆಯಲ್ಲಿ ಯಾರೇ ಹಿರಿಯರಿದ್ದರೂ ತುಂಬಾ ಗೌರವಿಸ್ತೀರಾ ಅನಿಸುತ್ತೆ. ಅಥವಾ ಹೊರಗಡೆ ಹೋದಾಗಲೂ ಅಷ್ಟೇ, ಹಿರಿಯರಿಗೋಸ್ಕರ ನೀವು ತುಂಬಾ ಗೌರವಿಸೋದು, ಅವರನ್ನು ಅಂಥದ್ದು ಅಂತ ಹೇಳಿದ್ರೆ ತುಂಬ ಆದರದಿಂದ ನೋಡುವಂತಹ ಗುಣಗಳು ನಿಮ್ಮ ಪಾರ್ಟ್ನರ್ನ ಸೆಳಿಲಿಕ್ಕೆ ತುಂಬಾ ಕಾರಣ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾರ್ಡ್ ಏನು ಹೇಳ್ತಾ ಇದೆ ನೋಡುವ. ಏಸ್ ಆಫ್ ಕಪ್ಸ್. ತುಂಬಾ ಚೆನ್ನಾಗಿರೋ ಕಾರ್ಡೇ ಬಂದಿದೆ. ಏಸ್ ಆಫ್ ಕಪ್ಸ್ ಅಂದರೆ ಜೀವನದಲ್ಲಿ ಹೊಸ ರೀತಿಯಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ. ಅದೇ ದುಃಖ, ಅದೇ ಗೋಳು ನಿಮಗೆ ಇಷ್ಟ ಆಗಲ್ಲ. ಜೀವನನ ಏನು ಅಂತ ಹೇಳಿದ್ರೆ, ಮತ್ತೊಂದು ಸಲ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಲಿ ಬಿಡು, ಇನ್ನೇನಾದರೂ ಮಾಡೋಣ, ಇನ್ನೇನಾದರೂ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಥಿಂಕ್ ಮಾಡ್ತೀರಾ. ಅದೂ ಕೂಡ ನಿಮ್ಮ ಪಾರ್ಟ್ನರ್ನ ಸೆಳೆಯೋದಕ್ಕೆ ಮುಖ್ಯ ಕಾರಣ. ಮತ್ತು ನೀವು ತುಂಬಾ ಎಮೋಷನಲ್ ವ್ಯಕ್ತಿ ಅಂತ ಅನಿಸುತ್ತೆ. ಯಾವುದೇ ಭಾವನೆಗಳ ವಿಚಾರ ತಗೊಂಡ್ರೂ ಸಮೇತ ನಿಮ್ಮ ಮನೆಯಲ್ಲಿ ನೀವು ತುಂಬಾ ಎಮೋಷನಲ್ ಆಗಿ ಆಲೋಚನೆ ಮಾಡುವಂತಹ ವ್ಯಕ್ತಿ. ಅದು ಕೂಡ ಕೆಲವರಿಗೆ ತುಂಬಾ ಇಂಪ್ರೆಸ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪಾರಿವಾಳ, ಪ್ರೀತಿ ಸಂಕೇತ ಮಾತ್ರ ಅಲ್ಲ, ಪ್ಯೂರಿಟಿ ಸಂಕೇತ ಕೂಡ ಹೌದು. ಇದು ನೀವೇನು ಅಂತ ಹೇಳಿದರೆ ತುಂಬ ಪ್ಯೂರ್ ಸೋಲ್ ಆಗಿದ್ದೀರಾ. ಅದು ಕೂಡ ಎಲ್ಲರನ್ನ ಅಟ್ರ್ಯಾಕ್ಷನ್ ಮಾಡುತ್ತೆ. ನಿಮ್ಮ ಪಾರ್ಟ್ನರನ್ನು ಎಲ್ಲರನ್ನೂ ಕೂಡ ಅಟ್ರ್ಯಾಕ್ಷನ್ ಮಾಡ್ತಾ ಇದೆ. ಮತ್ತು ಸಂಸಾರದಲ್ಲಿ ಯಾವುದೇ ವಿಚಾರ ಆಗಿರ್ಬೋದು, ನೀವು ಪ್ರೀತಿ ಮಾಡೋ ಪಾರ್ಟ್ನರ್ ಮದುವೆ ಆಗಿರಲಿ, ಮದುವೆ ಆಗದಲ್ಲೇ ಇರಲಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರಾ ಸಿಚುವೇಶನ್ಗಳನ್ನು, ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಗೊತ್ತು ನಿಮಗೆ. ಆ ಅಂಡರ್ಸ್ಟ್ಯಾಂಡಿಂಗ್, ಟೇಕ್ ಕೇರ್ ಪರ್ಸ್ನಾಲಿಟಿ ಕೂಡ ನಿಮ್ಮ ಪಾರ್ಟ್ನರ್ನ ಸೆಳೀತಾ ಇದೆ ಅಂತ ಅನಿಸುತ್ತೆ. ಮತ್ತು ನೀವು ತುಂಬ ಡೀಪ್ ಬಾಂಡಿಂಗ್ ಇಟ್ಕೊಳ್ತೀರಾ ನಿಮ್ಮ ಪಾರ್ಟ್ನರ್ ಜೊತೆ. ಅದು ಕೂಡ ಅವರು ನಿಮ್ಮ ಕಡೆಗೆ ಸೆಲೆಕ್ಟ್ ಆಗಲಿಕ್ಕೆ ತುಂಬಾ ಕಾರಣ ಅಂತ ಅನಿಸುತ್ತೆ. ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ನೀವು ಎಮೋಷನಲಿ ಅಂದರೆ ತುಂಬ ಎಮೋಷನಲಿ ಅವ್ರಿಗಿಂತ ಜಾಸ್ತಿ ಏನು ಅಂತ ಹೇಳಿದ್ರೆ ಡೀಪ್ ಆಗಿದ್ದೀರಾ. ಅಂದರೆ ಪ್ರತಿಯೊಂದಕ್ಕೂ ಬೇಗನೆ ಅಯ್ಯೋ ಪಾಪ ಅಂತ ಅನ್ನೋ ರೀತಿಯಲ್ಲಿ ಇರ್ತಾರಲ್ಲ, ಅಂದರೆ ಅದಕ್ಕೆ ಏನು ಹೇಳ್ಬೋದು, ತುಂಬ ಕನ್ಸರ್ನ್ ಇರುವಂಥವ್ರು, ಕೈಂಡ್ ಪರ್ಸ್ನಾಲಿಟಿ. ಆ ಪರ್ಸ್ನಾಲಿಟಿ ಆಗಿರೋದ್ರಿಂದ ಅದು ಕೂಡ ನಿಮ್ಮ ಪಾರ್ಟ್ನರ್ನ ಸೆಳೆವಿಕೆಗೆ ತುಂಬಾ ಕಾರಣ ಆಗುತ್ತೆ ಅನಿಸುತ್ತೆ. ರಿಲೇಷನ್ಶಿಪ್ಪನ್ನ ಗೌರವಿಸ್ತೀರಾ ಅನಿಸುತ್ತೆ. ಅದು ಕೂಡ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಇಷ್ಟಪಡಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ರೀತಿ ನಿಮ್ಮ ಸ್ವಭಾವಗಳಿರೋದ್ರಿಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆಗೆ ಅಟ್ರ್ಯಾಕ್ಷನ್ ಆಗಲಿಕ್ಕೆ ಕಾರಣ. ಇದಾಗಿತ್ತು ಇವತ್ತಿನ ರೀಡಿಂಗ್. ಹಾಗೆ ಅದರ ಜೊತೆಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತು ಯಾರೆಲ್ಲ ಲೈಕ್ಸ್ ಕೊಟ್ಟಿದ್ದೀರೋ ಅವ್ರಿಗೂ ಕೂಡ ಧನ್ಯವಾದ. ಮತ್ತು ಕೆಲವರು ಕಮೆಂಟ್ಸ್ ಕೂಡ ಮಾಡಿದ್ದೀರೋ ಅವ್ರಿಗೂ ಕೂಡ ಧನ್ಯವಾದ. ಇದ್ರ ಮೂಲಕ ಒಂದು ವಿಚಾರವನ್ನು ಹೇಳಲಿಕ್ಕೆ ಹೋಗ್ತೇನೆ. ಇದೆಲ್ಲ ಏನು ಅಂತ ಹೇಳಿದ್ರೆ ಕೇವಲ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದದನ್ನು ತಗೊಳ್ಬೋದು. ನಿಮಗೆ ಯಾವುದು ರೆಸೊನೇಟ್ ಆಗಿಲ್ವೋ ಅದನ್ನು ಹಾಗೆ ಬಿಟ್ಟುಬಿಡಿ. ಯಾಕೆ ಅಂತ ಹೇಳಿದ್ರೆ ಯೂನಿವರ್ಸ್ ಎಲ್ಲರನ್ನ ಗಮನದಲ್ಲಿಟ್ಕೊಂಡು ಕಲೆಕ್ಟಿವ್ ರೀಡಿಂಗನ್ನು ಕೊಡುತ್ತೆ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ತಗೊಳ್ಳಿ, ಅದ್ರ ಮೂಲಕ ಖುಷಿಯನ್ನು ಪಡಿ. ಜೀವನದಲ್ಲಿ ಯಾವಾಗಲೂ ತುಂಬ ದುರ್ಲಭವಾದದ್ದು ಈ ಒಂದು ಮನುಷ್ಯ ಜನ್ಮ ಅನ್ನುವಂಥದ್ದು. ಆದಷ್ಟು ಖುಷಿಯಾಗಿಯೇ ಕಳೀರಿ. ಅದನ್ನು ದುಃಖದಿಂದನೋ ಅಥವಾ ಇನ್ಯಾವುದೋ ನೆಗೆಟಿವ್ ವೇಯಲ್ಲಿ ಅದನ್ನು ಕಳೀಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಪುನಃ ಇದೇ ರೀತಿಯ ಮನುಷ್ಯ ಜನ್ಮ ಸಿಕ್ಕುತ್ತೋ ಇಲ್ವೋ ಯಾರಿಗೊತ್ತು ಅಲ್ವಾ. ಏನೇ ಆಗಲಿ ಒಳ್ಳೆ ರೀತಿಯಲ್ಲಿ ಕಳೀರಿ, ಒಳ್ಳೆ ರೀತಿಯಲ್ಲೇ ಜೀವನವನ್ನು ಮುಂದುವರಿಸಿ. ಬದುಕಲ್ಲಿ ಏನೇ ಕಷ್ಟ ಬರಲಿ, ಏನೇ ಸುಖ ಬರಲಿ, ಅದೆಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಿಂದನೇ ಬರುವಂಥದ್ದು. ನಾವೇ ನಮಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳುವಂಥದ್ದು. ಫಸ್ಟ್ ಆಫ್ ಆಲ್ ನಮಗೆ ನಾವೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳುವಂಥದ್ದು. ನೀವು ಯಾವ ರೀತಿ ಪ್ರೀತಿಯನ್ನಾಗಲಿ ಅಥವಾ ಒಳ್ಳೆಯದನ್ನಾಗಲಿ ಹಂಚ್ತೀರೋ ಅದು ವಾಪಸ್ ಬರುತ್ತೆ. ನೀವು ಯಾವ ರೀತಿ ನಿಮ್ಮ ದುಃಖವನ್ನು ನೀವು ನೀಡ್ತಾ ಹೋಗ್ತೀರೋ ಅದೇ ರೀತಿ ಅದು ವಾಪಸ್ ಬರುತ್ತೆ. ಅದು ಹೇಗೆ ಅಂತ ಹೇಳಿದರೆ, ಗೋಡೆಗೆ ತೆಗೆದು ಒಂದು ಬಾಲನ್ನು ಬಿಸಾಡಿದರೆ ಬಾಲ್ ಏನಾಗುತ್ತೆ,
ಗ್ರಾವಿಟಿ ಪವರ್ಗೆ ವಾಪಸ್ ಬಂದು ನೆಲಕ್ಕೆ ಬಡಿಯುತ್ತೆ. ಅದು ಎಲ್ಲಿ ಬಿಸಾಕಿದ್ರೂ ಅದೇ ಸೈಡಿಂದ ಬರುತ್ತೆ. ಅದೇ ರೀತಿ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನೀವು ಏನನ್ನು ನೀವು ಬ್ರಹ್ಮಾಂಡಕ್ಕೆ ಕಳಿಸ್ತಿರೋ ಅದೇ ವಾಪಸ್ ಬರುವಂಥದ್ದು. ಅದರಿಂದಾಗಿ ದಯವಿಟ್ಟು ಒಳ್ಳೆಯದನ್ನೇ ಮ್ಯಾನಿಫೆಸ್ಟ್ ಮಾಡಿ. ನಿಮ್ಮ ಬದುಕಲ್ಲಿ ಸದಾ ಖುಷಿ ಇರಲಿ, ಸಮೃದ್ಧಿ ಇರಲಿ, ಸುಖ ಇರಲಿ. ಥ್ಯಾಂಕ್ ಯು.